ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಾನುಸ್ ಕಿಚನ್. ಬನ್ನಿ ಇವತ್ತು ಇಡ್ಲಿಗೆ ಕೆಂಪು ಚಟ್ನಿ ಹೇಗೆ ಮಾಡೋದು ನೋಡೋಣ. ಚಟ್ನಿ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ನೀರು ಚೆನ್ನಾಗಿ ಬಿಸಿ ಆಗಬೇಕು. ಈ ಥರ ನೋಡಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಇದರೊಳಗಡೆ ಹಾಕ್ಕೋಬೇಕು. ನೀರೊಳಗಡೆ ಚೆನ್ನಾಗಿ ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಮುಳುಗಿಸ್ಬಿಟ್ಟು ಒಂದು ಪ್ಲೇಟ್ ಹಾಕಿ 1/2 ಅವರ್ ಸೈಡ್ಗೆ ಇಟ್ಬಿಡಿ. ಮೆಣಸಿನ್ಕಾಯಿ ನೆನೆದ್ರೊಳಗಡೆ ನಾವು ಚಟ್ನಿ ಏನೇನು ಸಾಮಗ್ರಿ ಬೇಕು ಅವೆಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಶುಂಠಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಒಂದು ಚಿಕ್ಕದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಮೆಂತ್ಯಕಾಳು, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಒಂದು ಪ್ಯಾನ್ ಇಟ್ಕೊಂಡು ಬಿಸಿಯಾದ ನಂತರ ಉದ್ದಿನಬೇಳೆ, ಮೆಂತ್ಯಕಾಳು ಮತ್ತು ಕಡಲೆಬೇಳೆನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವೇನಾದರೂ ಬಾಕ್ಸಿಗೆ ಮಕ್ಕಳಿಗೆ ಇಡ್ಲಿ ಮಾಡಿ ಕಟ್ಟಿದರೆ ಅದ್ರ ಜೊತೆ ಶೇಂಗಾ ಚಟ್ನಿ ಕಟ್ಟಿದರೆ ಅದು ಬೇಗನೆ ಹಾಳಾಗೋಗುತ್ತೆ. ನಾವು ಈ ರೀತಿ ಮಾಡಿ ಕಟ್ಟೋದ್ರಿಂದ ಅದು ಆಫ್ಟರ್ನೂನ್ ಆದರೂ ಕೂಡ ಹಾಳಾಗದೇ ಇರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮತ್ತು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟು ಒಂದು ಚಿಕ್ಕ ಸೈಜಿದು ಈರುಳ್ಳಿ ತೊಗೊಂಡಿರೋದು ಹಾಕ್ಕೊಳ್ಬೇಕು. ಸ್ವಲ್ಪ ಶುಂಠಿ ಹಾಕ್ಕೊಳ್ಬೇಕು, ಅದನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಇದು ಬೇಗ ಫ್ರೈ ಆಗುತ್ತೆ. ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸೈಡ್ಗೆ ಎತ್ತಿಟ್ಬಿಡಿ. ಈಗ ಹುರ್ಕೊಂಡಿರುವ ಪದಾರ್ಥಗಳನ್ನ ಹಾಕ್ಕೊಂಡು ಫಸ್ಟು ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಮೆಣಸಿನ್ಕಾಯಿ ನೆಂದಿದೆ ನೋಡಿ, ನೋಡಿ ಚೆನ್ನಾಗಿ ನೆಂದಿದೆ. ಈ ಥರ ನೆನೆಸ್ಕೊಂಡಿರೋದನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿನ ಹುರಿದು ಮಾಡೋದಕ್ಕಿಂತ ಈ ರೀತಿ ಬಿಸಿನೀರಿನಲ್ಲಿ ನೆನೆಸ್ಕೊಂಡು ಚಟ್ನಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿವಲ್ರಿ, ಅದರೊಳಗಡೆನೆ ನೆನೆಸಿಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಮತ್ತು ಇದ್ರ ಜೊತೆಗೆ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಬೇಕು. ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ನಾವು ಇದಕ್ಕೆ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ. ಟೊಮೊಟೊ ಹಾಕಿದರೆ ಬೇಗ ಹಾಳಾಗುತ್ತೆ. ಒಂದು ಸಾರಿ ಪೇಸ್ಟ್ ಆದಮೇಲೆ ಹುಣಸೆ ಹಣ್ಣು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಒಗ್ಗರಣೆಗಾಗಿ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ರುಬ್ಬಿರೋ ಚಟ್ನಿ ಒಳಗಡೆ ಹಾಕ್ಕೊಂಡ್ರೆ ನಮಗೆ ಕೆಂಪು ಚಟ್ನಿ ಸವಿಯಲು ಸಿದ್ಧ ಆಗುತ್ತೆ. ನೀವು ಬೇಕಂದರೆ ಗಟ್ಟಿಯಾಗಿ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ವಾಟ್ರ್ ಹಾಕ್ಕೊಂಡು ತೆಳುವಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇದು 2 ರೀತಿಯಲ್ಲಿ ಕೂಡ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನನಗಂತೂ ತೆಳುವಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಕೂಡ ಸೂಪರಾಗಿ ಬಂದಿದೆ. ಒನ್ ಟೈಮ್ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.